ಇವತ್ತಿನ ಪ್ರಮುಖ ಅಪ್ಡೇಟ್ಸ್ಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ಹೆಡ್ಲೈನ್ಸ್. ಆದಿಚುಂಚನಗಿರಿಯಲ್ಲಿ ನಮೋ ಸಂಚಾರ, ಶ್ರೀ ಗುರು ಭೈರವೈಕ್ಯ ಮಂದಿರ ಉದ್ಘಾಟನೆ, ಪ್ರಧಾನಿ ಮೋದಿಗೆ ಬೇಡಿಕೆ ಪಟ್ಟಿ ಸಲ್ಲಿಸಿದ ಸಿಎಂ. ದಿಢೀರ್ ದೆಹಲಿಗೆ ಹೊರಟ ಸಚಿವ ಜಮೀರ್, ಹೈಕಮಾಂಡ್ ಬಳಿ ದಾವಣಗೆರೆ ಬಗ್ಗೆ ಸ್ಪಷ್ಟನೆ, ಅತ್ತ ಶ್ರೀರಾಮನ ಮೊರೆ ಹೋದ ಕೈ ಶಾಸಕರು. ಮನೆಗೂ ಜೈಲು ಪಾಲಾದ ವಿನಯ್ ಕುಲಕರ್ಣಿ, ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ದೋಷಿ, ನಾಳೆ ಶಿಕ್ಷೆ ಪ್ರಮಾಣ ಪ್ರಕಟಿಸಲಿರುವ ಕೋರ್ಟ್. ಕೋರ್ಟ್ ಕಟಕಟೆಯಲ್ಲಿ ಕುಲಕರ್ಣಿ ಕಣ್ಣೀರು, ಶಾಸಕ ಸ್ಥಾನಕ್ಕೂ ಕುತ್ತು ಸಾಧ್ಯತೆ, 2 ವರ್ಷಕ್ಕೂ ಹೆಚ್ಚಿನ ಶಿಕ್ಷೆಯಾದ್ರೆ ಶಾಸಕತ್ವ ರದ್ದು. ಎರಡು ದಶಕಗಳ ನಿತೀಶ್ ಕುಮಾರ್ ಆಡಳಿತ ಯುಗಾಂತ್ಯ, ಇಂದಿನಿಂದ ಬಿಹಾರದಲ್ಲಿ ಕೇಸರಿ ಪರ್ವ, ನೂತನ ಸಿಎಂ ಆಗಿ ಸಾಮ್ರಾಟ್ ಚೌಧರಿ ಅಧಿಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.